ಜ್ಞಾನ ಯೋಗಾಶ್ರಮದ ಪೂಜ್ಯ ಮಲ್ಲಿಕಾರ್ಜುನ ಶ್ರೀಗಳು ಎಂದೂ ಸವೆಯದ, ಎಂದೂ ಆರದ, ಸದಾಕಾಲ ನಮ್ಮೆಲ್ಲರ ಹೃದಯಗಳಲ್ಲಿ ಚಿರಂಜೀವಿಯಾಗಿ ಜ್ಯೋತಿಯನ್ನು ನೀಡುವ ಒಂದು ಅಪೂರ್ವವಾದಂಥ ಸಂಪತ್ತನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅದನ್ನು ಜೋಪಾನವಾಗಿ ಉಳಿಸಿಕೊಳ್ಳುವುದು, ಆ ವಿಚಾರಗಳ ಮುಖಾಂತರ ಕನ್ನಡ ನಾಡು, ದೇಶ, ಜಗತ್ತು, ಪ್ರಕೃತಿ, ಬ್ರಹ್ಮಾಂಡ ಎಲ್ಲವನ್ನು ವ್ಯಾಪಿಸಿ ಒಂದು ಸುಂದರ ಜಗತ್ತನ್ನು ಕಾಣುವ ಕನಸಿನ ಕಡೆಗೆ ನಾವೆಲ್ಲ ಹೋಗಬೇಕಾಗಿದೆ. ಅಂಥ ಒಂದು ಪ್ರೇರಣೆಯ ಪುರುಷರು, ಅಪೂರ್ವ ತೇಜೋಪುಂಜ ವ್ಯಕ್ತಿತ್ವದ ಪೂಜ್ಯರೂ ಆದ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳು ಅದೊಂದು ಅಲೌಕಿಕವಾದಂಥ ಜ್ಯೋತಿಪುಂಜ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಮಾತುಗಳನ್ನು ಹೇಳುವಾಗ ಒಂದು ನಮ್ಮೆಲ್ಲರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಹಿಂದೆನೂ ನಾನು ಅನೇಕ ಸಲ ಬಿಜಾಪುರಕ್ಕೆ ಇದೇ ಪರಿಸರದಲ್ಲಿ ಬಂದು ಮಾತನಾಡಿದ್ದಾಗ ಎಲ್ಲವನ್ನು ಒಬ್ಬರ ಹೆಗಲ ಮೇಲೆ ಹಾಕಿ ಹೋಗ್ಲಿಕ್ಕಾಗೋದಿಲ್ಲ. ಅವರು ತಮ್ಮಲ್ಲಿರುವ ಜ್ಞಾನದ ಸಮಗ್ರ ಭಂಡಾರವನ್ನು, ತಮಗೆ ತಮ್ಮ ಗುರುಗಳಿಂದ ಏನೇನು ಸಿಕ್ಕಿದೆ ಅದೆಲ್ಲವನ್ನು ಈ ನಾಡಿನಲ್ಲಿ, ಈ ದೇಶದಲ್ಲಿ, ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಚೆಲ್ಲಿ ಇದರಲ್ಲೇ ಜೀವಂತವಾಗಿ ನಮಗೆ ಕಾಣ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಮ್ಮದನ್ನಾಗಿ ನಾವು ಮಾಡ್ಕೋತೇವೆ. ಅದಕ್ಕಾಗಿ ಇಲ್ಲಿರುವ ಸಜ್ಜನರು ಈ ಬಿಜಾಪುರದ ನಗರದ ಮೇಲೆ ಅಪೂರ್ವವಾದಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ಸ್ವಾಮಿ ರಾಮಕೃಷ್ಣ ಪರಮಹಂಸರು ಯಾವ ರೀತಿ ಜಗತ್ತಿಗೆ ವಿವೇಕಾನಂದರನ್ನು ಕೊಟ್ಟು ಅನಂತ ಕಾಲದವರೆಗೆ, ಎಲ್ಲಿಯವರೆಗೆ ಈ ಸೃಷ್ಟಿ ಇರುತ್ತದೆ ಅಲ್ಲಿಯವರೆಗೆ ಅವರ ವಿಚಾರಗಳಿಂದ ಜಗತ್ತನ್ನು ಬೆಳಗುವ ಪವಿತ್ರ ಕಾರ್ಯ ನಡೆದಿದೆಯೋ, ಹಾಗೆ ನಾವೆಲ್ಲರೂ ಕನ್ನಡ ನಾಡಿನ ಜನ ಭಾಗ್ಯವಂತರು. ಅದರಲ್ಲಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಜನ ಅಂತೂ ಅತೀ ಭಾಗ್ಯವಂತರು ಅಂತ ನಾನು ಕರೀತೇನೆ. ನನ್ನ ಜೀವನದಲ್ಲಿ ನಾನು ದೇಶದ ತುಂಬ ತಿರುಗಾಡಿದ್ದೇನೆ, ಕನ್ನಡ ನಾಡಿನ ತುಂಬ ತಿರುಗಾಡಿದ್ದೇನೆ. ರೀತಿ, ನೀತಿ, ಶಿಷ್ಟಾಚಾರ, ಸಂಸ್ಕೃತಿ, ವ್ಯವಹಾರ ಕುಶಲತೆ, ಧರ್ಮಾಭಿಮಾನ ಇದೆಲ್ಲದರ ತವರು ಮನೆ ಯಾವುದು ಅಂತಂದ್ರೆ ಅದು ವಿಜಯಪುರ, ವಿಜಯಪುರ, ವಿಜಯಪುರ. ಇದನ್ನ ನಾವು ಉಳಿಸ್ಕೊಂಡು ಬರಬೇಕಾಗಿದೆ. ಇಲ್ಲಿ ಕುಳಿತಿರುವ ತಾಯಂದಿರು, ಸಜ್ಜನರು ನಾವೆಲ್ಲ ನಿತ್ಯ ಚಿಂತನೆ ಮಾಡಬೇಕು. ಇಷ್ಟೊಂದು ದೊಡ್ಡ ಜ್ಞಾನದ ರಾಶಿಯನ್ನು ಕೊಟ್ಟೋಗಿದ್ದಾರೆ. ಒಬ್ಬ ರೈತನಿರಲಿ, ಜ್ಞಾನಿಯಾಗಿರಲಿ, ಸಾಮಾನ್ಯ ವ್ಯಕ್ತಿಯಾಗಿರಲಿ, ಸಾಧಕನಾಗಿರಲಿ, ಜೀವನದ ಯಾವುದೇ ಕ್ಷೇತ್ರದ ಅಸಾಧಾರಣ ವ್ಯಕ್ತಿಯಾಗಿರಲಿ, ಪ್ರತಿಯೊಬ್ಬನಿಗೂ ಒಂದು ಬೆಳಕನ್ನು ಕೊಡುವ ಅಪೂರ್ವ ಚೇತನ ಅವರು. ಅಂಥ ವ್ಯಕ್ತಿಗಳು ಮತ್ತೆ ಹುಟ್ಟಿ ಬರಬೇಕು ತಾನೆ. ಅವರದೇ ಜ್ಯೋತಿಯ ಆತ್ಮವನ್ನು ತೆಗೆದುಕೊಂಡು ಈ ನಾಡಿನ ಮುಖಾಂತರ ಇದನ್ನು ಮತ್ತೆ ಮತ್ತೆ 100 ಪಟ್ಟು 1000 ಪಟ್ಟು ಜಗತ್ತಿನ ತುಂಬ ಬೆಳಗಬೇಕಾಗಿದೆ. ಅದಕ್ಕಾಗಿ ನಾವು ಮಾಡಬೇಕಾದಂಥ ಮೊದಲನೆಯ ಕಾರ್ಯಕ್ರಮ, ನಾವೆಲ್ಲರೂ ನಮ್ಮ ಮನೆಯಲ್ಲಿ ಅತಿ ಪ್ರಾತಃ ಕಾಲ ಹೇಳಬೇಕು. ಅವರು ಹೀಗೆ ಒಬ್ಬ ವ್ಯಕ್ತಿ ಎದುರಿದ್ದಾಗ ನಾವು ಸ್ವಲ್ಪ ಮೈಗಳತನ ಮಾಡಿದ್ರೆ ನಡೀತದೆ. ಅಯ್ಯೋ ನಡಿ, ಇವತ್ತಾಗಲಿಲ್ಲ ಪ್ರವಚನಕ್ಕೆ, ನಾಳೆ ಹೋದರಾಯ್ತು ಅಂತ ಅನ್ಬಹುದು. ಹೀಗೆ ಹಾಗೆ ಅನ್ನುವ ಹಾಗಿಲ್ಲ.
ಈಗ ಅವರು ಪ್ರವಚನ ಹೇಳಲಿಕ್ಕೆ ನಮ್ಮ ಮನೆಗೆ ಬಂದಾರೆ ಅಂತ ತಿಳ್ಕೋಬೇಕು. ಹೀಗಾಗಿ ಅತಿ ಪ್ರಾತಃ ಕಾಲ ತಾಯಂದಿರು ಮನೆಯಲ್ಲಿ ಏಳಬೇಕು. ಎದ್ದು ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡಿದ ನಂತರ ಮನೆಯ ವಾತಾವರಣ ಶುದ್ಧ ಆಗಲಿಕ್ಕೆ ನಾವೇನಾದರೂ ನಮ್ಮ ಮನೆಯಲ್ಲಿ ಒಂದು ಸುಂದರವಾದ ಅವರ ವಾಣಿಯ 10-20 ನಿಮಿಷಗಳನ್ನು ಕೇಳಿದರೆ ಬಹುಶಃ ದಿನದ 24 ತಾಸು ಮತ್ತೊಮ್ಮೆ ಕಿಮಿಯವೆ ಅವರ ವಾಣಿ ಬೀಳುವವರೆಗೆ ನಾವು ಸಂಪೂರ್ಣ ಚೈತನ್ಯಶೀಲರಾಗಿರ್ತೇವೆ. ಅಂಥ ಚೈತನ್ಯವನ್ನು ತುಂಬಿಕೊಳ್ಳಲಿಕ್ಕೆ ಊರಿನ ಹಿರಿಯರು, ಸಜ್ಜನರು, ಅಭಿಮಾನಿಗಳು ನಾಡಿನ ಯಾವುದೇ ಮೂಲೆಯಲ್ಲಿರಲಿ, ದೇಶದ ಯಾವುದೇ ಮೂಲೆಯಲ್ಲಿರಲಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ, ಈ ಬೆಳಕು, ಈ ವಿಚಾರ ಇದು ಎಲ್ಲರನ್ನೂ ಅಪ್ಪಿಕೊಳ್ಳುವ ಅಣ್ಣ ಬಸವಣ್ಣನಂತೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಒಂದು ಸಣ್ಣ ಹೂವನ್ನು ಹಿಡಿದುಕೊಂಡು ಪಶು ಪಕ್ಷಿ ಎಲ್ಲದರಲ್ಲಿಯೂ ದೇವರನ್ನು ಕಾಣುವ ಈ ಪುಣ್ಯ ಪುರುಷರ ಆತ್ಮಕ್ಕೆ ನಾವು ನಮ್ಮ ನುಡಿನಮನ ಸಲ್ಲಿಸುವುದೆಂದರೆ ನಮ್ಮಲ್ಲಿರುವ ಪ್ರೀತಿ ಭಕ್ತಿ ಎಲ್ಲವನ್ನು ಅವರಿಗೆ ಸಮರ್ಪಣೆ ಮಾಡುವುದಿದೆ. ಹೀಗಾಗಿ ಹಿರಿಯರು ಸಹ ಮನೆಯಲ್ಲಿ ಅಂತಹ ವಾತಾವರಣ, ಅಂತಹ ನಡೆ ನುಡಿ ಇಂಥದ್ದು ಇವತ್ತು ಅಧಿಕ ಅವಶ್ಯಕತೆ ಇದೆ. ಈ ಪರಿಸರದಿಂದಲೇ ಅಂಥ ಪುಣ್ಯ ಪುರುಷರು ಮತ್ತೆ ಅರಳಿ ಬರ್ತಾರೆ, ಅವರ ವಾರಸುದಾರರಾಗಿ ಬರ್ತಾರೆ. ಆ ದೃಷ್ಟಿಯಿಂದ ಮತ್ತೊಮ್ಮೆ ಬಿಜಾಪುರದ ಜನರಿಗೆ ಎಚ್ಚರಿಕೆ ಕೊಡ್ತೇನೆ. ಈ ಜವಾಬ್ದಾರಿಯನ್ನು ನಾವು ನಮ್ಮ ಬದುಕಿನಿದ್ದಕ್ಕೂ ನಮ್ಮ ಮುಂದಿನ ಪೀಳಿಗೆಗೂ ಅಕ್ಷುಣ್ಯವಾಗಿ ಕೊಟ್ಟು ಇದು ಜಗಜ್ಯೋತಿಯಾಗಿ ಬ್ರಹ್ಮಾಂಡವನ್ನೇ ವ್ಯಾಪಿಸ್ತಕ್ಕಂಥ ಶಕ್ತಿಯಾಗಿ ಪೂಜ್ಯ ಸಿದ್ದೇಶ್ವರರ ಆ ನುಡಿಗಳು, ಆ ಮುತ್ತಿನಂಥ ಮಾತುಗಳು, ದಿನನಿತ್ಯ ಪ್ರವಚನದಲ್ಲಿ ಕೇಳುವ ಅವರ ಹೃದಯ ಸ್ಪರ್ಶಿ ಒಂದೊಂದು ಕತೆ ನಮ್ಮನ್ನೆಲ್ಲ ಅತಿ ಎತ್ತರಕ್ಕೆ 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 ತೆಗೆದುಕೊಂಡು ಹೋಗಬೇಕು. ಇದು ನಮ್ಮೆಲ್ಲರ ಆಸೆ ಇದೆ. ಅದನ್ನೇ ನಾನು ನನ್ನ ಜೀವನದಲ್ಲಿ ಬುತ್ತಿಯಾಗಿ ತೆಗೆದುಕೊಂಡಿದ್ದೇನೆ. ಬಹುಶಃ ಅವರಿದ್ದಾಗ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಅವರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕಾಲ ಕಳೆದು ಏನೋ ನಮ್ಮ ಕೆಲಸ ಮುಗೀತು ಅಂತ ತಿಳ್ಕೋತಿದ್ದೆ. ಈಗ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜವಾಬ್ದಾರಿ ತುಂಬಾ ಹೆಚ್ಚಾಗಿದೆ. ಈಗ ನಿತ್ಯ ನಮ್ಮ ಜೊತೆಯಲ್ಲಿ ಬಂದು ಕೂತಿದ್ದಾರೆ, ಬೆಳಗಾಗಿ ಎದ್ದ ತಕ್ಷಣ ಬಂದು ಮಾತನಾಡ್ತಾರೆ. ಈಗ ನಾನು ತಪ್ಪಿಸಿಕೊಳ್ಳಲಿಕ್ಕಾಗೋದಿಲ್ಲ. ನನ್ನ ಬದುಕಿನುದ್ದಕ್ಕೂ ನನ್ನ ಕೈಲಾದ ಮಟ್ಟಿಗೆ 4 ದಿಕ್ಕಿನಲ್ಲಿ ಆ ವಿಚಾರದಿಂದ, ಆ ವಾಣಿಯಿಂದ, ಅವರ ವಿಚಾರದ ಶಕ್ತಿಯಿಂದ ಜಗತ್ತನ್ನು ತುಂಬತಕ್ಕಂಥ ಶ್ರೇಷ್ಠ ಕಾರ್ಯ ಮಾಡಲಿಕ್ಕೆ ನಾನೂ ಬದ್ಧನಾಗಿದ್ದೇನೆ. ತಾವೂ ಬದ್ಧರಾಗಬೇಕಂತ ಹೇಳಿ ಕರಬದ್ಧವಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ವಿಚಾರಗಳು ಒಂದು ಭಕ್ತಿಯಿಂದ ಪ್ರಸಾರವಾಗುತ್ತದೆ, ಭಜನೆಯಿಂದ ಪ್ರಸಾರವಾಗುತ್ತದೆ. ಎರಡನೇದ್ದು ಅವರ ಉತ್ತಮ ಸಾಹಿತ್ಯವನ್ನು ಮನೆಯಲ್ಲಿ, ಸಮಾಜದಲ್ಲಿ, ಸಾರ್ವಜನಿಕವಾಗಿ ಪಠಣ ಮಾಡುವುದರ ಮುಖಾಂತರ ಜಗತ್ತನ್ನು ಮುಟ್ಟಿಸಲಿಕ್ಕೆ ಆಗುತ್ತದೆ. ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ವಿಚಾರ ಸಂಕೀರ್ಣಗಳ ಮುಖಾಂತರ ಆ ತತ್ವದ ಧಾರೆಯನ್ನು ನಮ್ಮಲ್ಲಿ ಮೈಗೂಡಿಸಿಕೊಳ್ಳಲಿಕ್ಕೆ ಆಗುತ್ತದೆ. ಅಂತಹ ಒಂದು ಅಪೂರ್ವವಾದ ಶಕ್ತಿ. ನಾನು ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಎಷ್ಟು ಪ್ರಾಮಾಣಿಕವಾಗಿ ಜ್ಞಾನಯೋಗಾಶ್ರಮದ ಮಲ್ಲಿಕಾರ್ಜುನ ಶ್ರೀಗಳ ಆತ್ಮಕ್ಕೆ ಕಿಂಚಿತ್ತು ಚ್ಯುತಿಬಾರದಂತೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಮತ್ತೆ ಅವರ ಸನ್ನಿಧಿಯಲ್ಲಿಯೇ ಒಂದಾಗಿರ್ತಕ್ಕಂಥ ಅವರ ತೇಜ, ಬೆಳಕು, ಬದುಕು ನಮ್ಮೆಲ್ಲರ ಬಾಳಿಗೆ ಅನಂತ ಕಾಲದವರೆಗೆ ಜಗತ್ ಕಲ್ಯಾಣಕ್ಕಾಗಿ
ಜ್ಯೋತಿಯಾಗಿ ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಇದೆ. ಅದಕ್ಕೆ ನಾವೆಲ್ಲರೂ ಶಿರಸಾವಹಿಸಿ ಪಾಲಿಸೋಣ ಅಂತ ಹೇಳಿ ನನ್ನ ಮಾತಿಗೆ, ನನ್ನ ನುಡಿಗಳಿಗೆ ಇತಿಶ್ರೀ ಹೇಳ್ತಾ, ಇಲ್ಲಿರುವ ಎಲ್ಲ ಪೂಜ್ಯರ, ಹಿರಿಯರ, ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳ